ಒತ್ತು ಬೇರೆ ಆಗೋಯ್ತು. ಏನಪ್ಪ ಮಾಡೋದು ಇವಾಗ? ತೋಟದ ಬೇರೆ ಅರ್ಜೆಂಟ್ ಆಗಿ ಹೋಗ್ಬೇಕು. ನಮ್ಮ ಅಜ್ಜಿಗೆ ಬಡ್ಕಂಡೆ ತಿಂಡಿ ಒಂದ್ರೇಟು ಬೇಗ ಹಾಕ್ಕೊಡೆ ನಾನು ಹೋಗ್ಬೇಕು. ತೋಟದ ಹೊಲದ ಎಲ್ಲ ಕೆಲ್ಸಗಳಿದಾವೆ. ಅವನು ಅವನು ಇವನಿದಾನಲ್ಲ, ಅವ್ನು ನಿಂಗಣ್ಣ ಕಾಯಿ ಕೆಡೋದಕ್ಕೆ ಅವ್ನಿಗೆ ಹೇಳಿದೀನಿ. ಅವನಲ್ಲೇ ತೋಟದ ಹತ್ರ ಬಂದ್ಬಿಟ್ಟು ಅವ್ನು ಕಾಯಿ ಕೆಡುತ್ತಿದ್ದಾನೆ. ಈ ನಮ್ಮ ಹುಡುಗಂಗೆ ಹೇಳ್ದೆ, ಹೋಗಿರಪ್ಪ ತೋಟದ ಹತ್ರ ಹೋಗಿರಪ್ಪ, ಒಂದ್ರೇಟು ಕೆಲಸಗಳಿದಾವೆ ಅಲ್ಲಿ ಕಾಯಿ ಕೆಡೋಕೆ ಅವ್ನು ನಿಂಗಣ್ಣ ಬಂದಿದ್ದಾನೆ, ಒಂದೇಟು ತೋಟತಾವ್ ಇರ್ಪಾಪ ಅಂತ ಹೇಳಿರ ಆ ಹುಡುಗ ಅವನು ಆ ಕೆಲಸ ಐತೆ ಈ ಕೆಲಸ ಐತೆ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಗೊಣಗಾಡ್ತಿದ್ದ. ಅದೇನ್ ಮಾಡ್ತಾನೋ ಏನೋ ಗೊತ್ತಿಲ್ಲ. ನಮ್ಮ ಅಜ್ಜಿಗೆ ಬಡ್ಕಂಡೆ ಬೇಗ ಒಂದೇಟು ರಪ್ಪನ ತಿಂಡಿ ಮಾಡಿರೆ ತಿಂಡಿ ತಿನ್ಕೊಂಡು ಹೋಗ್ತೀನಿ ನಾನು ತೋಟತಾವ್ ಹೋಗ್ಬೇಕು ಅಂತ ಹೇಳಿರೆ ನಮ್ಮ ಅಜ್ಜಿ ಅದ್ ಯಾವ ಟೈಮಿಗೆ ಹಾಕ್ಬೇಕು ಹಂಗೆ ದಿನಾಲು ತಡ ಮಾಡುತ್ತೆ. ಈ ಮಿಕ್ಕಿದ ದಿವಸ ಆರಾಮಾಗಿ ಪುರುಸೊತ್ತಾಗ ಮಂತ ಬೀರೋ ದಿವಸ ಬೇಗನೆ ತಿಂಡಿ ತಗೊಂಬಂದು ಕೊಟ್ಬಿಡ್ತಾರೆ. ಈ ಏನಾದ್ರು ತೋಟದಲ್ಲೋ ಹೊಲದಲ್ಲೋ ಏನಾರ ಕೆಲಸ ಇದ್ರೆ ಏನಾರ ಎಲ್ಲಾರು ಹೋಗ್ಬೇಕನ್ನೋದಿದ್ರೆ ತಡವಾಗಿ ಕೊಡ್ತಾರೆ. ಹೋಗತ್ಲಾಗಿ ಇನ್ನೇನ್ ಮಾಡಕ್ ಆಗುತ್ತತ್ಲಾಗಿ. ಹೊತ್ತು ಬೇರೆ ಆಯ್ತು, ಹೋಗ್ತೀನಿ. ಇಲ್ಲಿ ನಿನ್ಕೊಂಡ್ರೆ ಒತ್ತಾಗ್ಬಿಡುತ್ತೆ ಇನ್ನೂನು. ಮಗಳ ಇದ್ಯಾಕಪ್ಪ ಇವನ್ ಶಂಕರಜ್ಜ ಮನೆ ಕಡೆ ಬರ್ತಿದ್ದಾನೆ? ಇವನ್ ಎತ್ಲಾಗ ಹೊಲ್ಟಿದಾನೋ ಏನೋ ಅತ್ಲಾಗಿ. ಇದ್ಯಾಕಲ ಶಂಕರಜ್ಜ ಎಲ್ಲ ಹೋಗ್ತಿರಂಗಿದ್ಯಾ? ಎಲ್ಲ ಹೋಗ್ತಿರೋದು ನೋಡಿ ಇವನ್ನ ನಾನು ಎತ್ಲಾಗ ಹೋಗೋನು. ನಿಮ್ಮ ಮನೆ ಹತ್ರ ನೀವು ಬರ್ತಿದ್ದೀನಿ, ನಿನ್ಗೆ ಹುಡ್ಕೊಂಡು ನೀನ್ ನೋಡಿದ್ರೆ ನೀನು ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳ್ತಿದ್ಯಲ್ಲ. ಹಂಗೆ ನಿಲ್ಕಣೋ. ಇನ್ನೇನು ಮಾಮೂಲಿ ಎತ್ಲಾಗ ಹೋಗ್ತಿರ್ತೀಯಲ್ಲಪ್ಪ ನೀನು ಅಲ್ಲಿ ಇಲ್ಲಿ ಕೆಲಸ ಅನ್ಕೊಂಡು. ಅದಕ್ಕೆ ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳೋ ಒಂದ್ ಮಾತು ಕೇಳ್ದೆ ಕಣಪ್ಪ. ಆಯ್ತು ಇವಾಗ ಅದ್ಯಾಕ್ಲ ಶಂಕರಜ್ಜ ನನಗ್ ಹುಡ್ಕೊಂಬಂದೆ? ನನ್ನಿಂದ ಏನ್ ಕೆಲಸ ಆಗ್ಬೇಕಿತ್ತಪ್ಪ ಅಂತದು? ಕೆಲ್ಸ ಗಿಲ್ಸ ಏನೂ ಇಲ್ಲ. ಎಲ್ಲ ನಾನು ತಿಂಡಿ ತಿನ್ಕೊಂಡು ಹಂಗೆ ಮಂತಾವ ಕೂತ್ಕೊಂಡ್ರೆ ಆಗಲ್ವಲ್ಲಪ್ಪ. ಇನ್ನೇನು ತಿಂಡಿದ್ದು ಊಟನೂ ಅರ್ಗಲ್ಲ ಕಳ್ಳ ಅಜೀರ್ಣ ಆಗಂಗೆ ಆಗ್ಬಿಡುತ್ತೆ, ಹೊಟ್ಟೆಲೆಲ್ಲ ಗಡ್ಸಾಗಂಗೆ ಆಗ್ತಿರುತ್ತೆ. ಅತ್ಲಾಗಿ ಮಂತಾವ್ ಏಟು ಅಂತ ಕೂತ್ಕೊಳ್ಳೋಣ. ಅದಕ್ಕೆ ಹಂಗೆ ತೋಟದ ಕಡೆ ಹೊಲದ ಕಡೆ ಹಂಗೆ ಅಡ್ಡಾಡ್ಕೊಂಡ್ ಬರೋಣ ಅಂತ ಹೊಲ್ಟಿದ್ದೆ. ಒಬ್ನೇ ಹೋದ್ರೆ ಬೇಜಾರಾಗಂಗೆ ಆಗುತ್ತೆ. ಹೆಂಗಿದ್ರು ಇನ್ನೇನು ಮಾಮೂಲಿ ನೀನು ಇದೇ ಟೈಮಿಗೆ ಅಲ್ವೇನಪ್ಪ ಇನ್ನೇನು ತೋಟದ ಕಡೆ ಎಲ್ಲ ಹೋಗೋದು. ಅದಕ್ಕತ್ಲಾಗಿ ನಿನ್ಗೂ ಜೊತೆಲೆ ಕರ್ಕೊಂಡು ಹೋದ್ರೆ ಇಬ್ರಾಳು ಜೊತೆಲಿ ಹೋದ್ರೆ ಬೇಜಾರು ಕಳಿಯುತ್ತೆ. ಮಾತಾಡ್ತಾ ಆರಾಮಾಗಿ ಹೋಗ್ಬೋದು ಅಂತ ನಿನ್ಗೂ ಕರ್ಕೊಂಡು ಹೋಗೋಣ ಜೊತೆಲೆ. ಇನ್ನೇನು ಹೋಗ್ತಿದ್ದೀನಲ್ಲ ಅಂತ ಬಂದೆ ಕಣಪ್ಪ. ಈಗ ಏನ್ ತೋಟದ ಕಡೆ ಏನಾರು ಹೊಲ್ಟಿದೀಯೋ ಬರ್ತಿದೀಯೋ ಏನೋ ನಾನು ಹೋಗೋಣ. ಇನ್ನೇನ್ ಮಾಡ್ತೀಯ? ಮಂತ ಕೂತ್ಕೊಂಡು ಬಾ ಹೋಗೋಣ ಇಬ್ರಾಳು. ಅಲ್ಲೇ ಒಂದ್ ಗಳಿಗೆ ಕೂತ್ಕೊಂಡು ಅಡ್ಡಾಡ್ಕೊಂಡ್ ಬರೋಣ. ಇನ್ನೇನ್ ಮಾಡ್ತೀಯ ಇಲ್ಲಿ ಮಂತವ? ತೋಟದ ಕಡೆ ಅಂದ್ರೆ ಅಲ್ಲಿ ತೋಟದ ಒಳ್ಳೆ ನೆರಳು ತಂಪಾಗಿರುತ್ತೆ, ಒಳ್ಳೆ ತಂಪಾಗಿ ಗಾಳಿ ಬೀಸ್ತಿರುತ್ತೆ. ಇಲ್ಲ ಬಿಸಿಲು ಬೇರೆ ಜಾಸ್ತಿ ಆಗ್ಬಿಟ್ಟೈತ್ ಕಳ್ಳಿ. ಇನ್ನೇನ್ ಬಿಸಿಲು ಬೇರೆ ಶುರು. ಬಾ ಬೇಗ ಹೋಗೋಣ ಬಾ. ನೀನ್ ತೋಟತಾವ್ ಬರ್ತೀಯ ಅಂತ ಕರಿತಿದೀಯಲ್ಲ ಶಂಕರಜ್ಜ. ನನಗೆ ಈಟದಿಗೆ ನಾನು ತೋಟತಾವ್ಲೆ ಇರ್ಬೇಕಿತ್ತು ಕಣೋ. ಕೆಲ್ಸಗಳೆಲ್ಲ ಮಾಡಿಸ್ತಿದ್ದೀನಿ, ಅರ್ಜೆಂಟ್ ಆಗಿ ಹೋಗ್ಬೇಕಿತ್ತು. ತಿಂಡಿಗೂ ಬರಬಾರ್ದಿತ್ತು ನನಗೆ ಗೊತ್ತಾ? ಅಷ್ಟೊಂದು ಕೆಲ್ಸಗಳಿದಾವೆ ತೋಟದ ಹತ್ರ. ಅಂತದ್ರಲ್ಲಿ ಬಂದು ಹೋಗ್ತಿದ್ದೀನಿ. ನಡಿಯಪ್ಪ, ಹೆಂಗ ನೀನು ಜೊತೆಲೆ ಬಂದೆ ಇನ್ನೂ ಚೆನ್ನಾಗಿ ಆಯ್ತು. ನನ್ಗೆ ಹಿಂಗೂ ಒಳ್ಳೇದು ಆಯ್ತು. ಹೆಂಗ ಬೇಜಾರು ಕಳ್ಕೊಂಡು ಇಬ್ರು ಮಾತಾಡ್ಕೊಂಡು ಅರಟೆ ಮಾಡ್ಕೊಂಡು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅಡ್ಡಾಡ್ಕೊಂಡು ಒಂದೇಟು ಕೆಲಸ ಮಾಡ್ಕೊಂಡು ಬರೋಣ ಅತ್ಲಾಗಿ. ಬಾ ರಪ್ಪನ್ ಹೋಗೋಣ ಬಾ. ಅಗಳ ಅಲ್ಲ ಕಳ್ಳ ರಂಗಜ್ಜ, ತಿರ್ಗಾ ತೋಟದತ್ರ ಇನ್ನೇನ್ ಕೆಲಸ ಮಾಡಿಸ್ತಿದ್ಯೋ? ಎಲೆ ನೀನ್ ಇದೆಯಲ್ಲ, ನೀನೇನ್ ಸಾಮಾನ್ಯದನಲ್ಲ ಕಳ್ಳ ನೀನು. ನಮ್ ಜೊತೆಲೆ ಇರ್ತೀಯ, ಜೊತೆಲೆ ಇದ್ಬಿಟ್ಟು ಏನೇನೋ ಕೆಲ್ಸಗಳು ಮಾಡಿಸ್ತಾನೆ ಇರ್ತೀಯಪ್ಪ ತೋಟದತ್ರ. ಅಲ್ಲ ಕಣೋ, ಏನ್ ಮಾಡಿಸ್ತಿದ್ಯಪ್ಪ ಇವಾಗ ತೋಟದ ಕಡೆ? ಅಂತ ಕೆಲಸ ಅರ್ಜೆಂಟಾಗಿ ಹೋಗ್ಬೇಕು, ಏನೋ ಕೆಲಸ ಮಾಡಿಸ್ತಿದೀನಿ ಅಂತ ಹೇಳ್ತಿದ್ಯಾ? ಏನೋ ತೆಂಗಿನ ಸಸಿ ಅಡಿಕೆ ಸಸಿ ಏನಾರು ಹಾಕಿಸ್ತಿದ್ಯಾ? ಬಾಳೆ ಸಸಿ ಏನಾರು ಹಾಕಿಸ್ತಿದ್ಯಾ? ಏನ್ ಮಾಡಿಸ್ತಿದ್ಯಾ ಅಂತದು? ಏನಾರ ಡ್ರಿಪ್ ಗಿಪ್ ಮಾಡಿಸ್ತಿದ್ಯಾ ತೋಟಕ್ಕೆ? ಏನೋ ಕೆಲಸ ಮಾಡ್ಸೋಣ, ಇನ್ನೇನು ಮಾಮೂಲಿ. ನಿನಗೂ ಗೊತ್ತಿಲ್ದಿದ್ದು ಏನೈತೆ? ಅವ್ನು ಇದಾನಲ್ಲ, ಅವ್ನು ನಿಂಗಣ್ಣ ಕಾಯಿ ಕೀಳವನು. ಅವ್ನಿಗೆ ಹೇಳಿದ್ದೆ ಒಂದು ವಾರದ ಮುಂಚೆನೆ, ಕಾಯಿಗಳೆಲ್ಲ ಬಂದವ್ ಕಣಪ್ಪ, ಕಾಯಿ ಕೀಳಿಸ್ಬೇಕಿತ್ತು ತೋಟದಲ್ಲಿ, ಬಾರಪ್ಪ ಅಂತ ಹೇಳಿ ಬಂದಿದ್ದೆ. ಆ ಹುಡುಗ ನೋಡಿರಿ ಇಷ್ಟ ದಿವಸ ಇದ್ಬಿಟ್ಟು ಇವತ್ತು ಅರ್ಜೆಂಟ್ ಆಗಿ ಬಂದ ಅತ್ಲಾಗಿ. ಇನ್ನೇನ್ ಮಾಡಕ್ಕಾಗುತ್ತತ್ಲಾಗಿ. ಅದಕ್ಕೆ ಕಾಯಿ ಕೀಳಿಸ್ತಿದ್ದೀನಿ. ಇಲ್ಲ ನಾನು ಬರಬಾರ್ದಿತ್ತು ಕೊಡವು. ಅರ್ಜೆಂಟಾಗಿ ಅಲ್ಲೇ ಇರ್ಬೇಕಿತ್ತು, ಕೆಲ್ಸಗಳು ಮಾಡ್ತಿದ್ದಾನೆ ಪಾಪ. ಅವನಿಗೆ ಒಬ್ನಿಗೆ ಬಿಟ್ಟು ಬರಂಗಿಲ್ಲ. ಏನ್ ಮಾಡ್ತೀಯ ಇವಾಗ? ಅತ್ಲಾಗಿ ಅವನು ನಮ್ಮ ಹುಡುಗ, ಅವನು ಕುಮಾರಣ್ಣನು ಇದ್ದಾನೆ ತೋಟದತ್ತ ಇರ್ತೀನಂತ ಹೇಳಿದಾನೆ. ಅವ್ನು ಇದಾನೋ ಇಲ್ವೋ ಒಂದು ಗೊತ್ತಿಲ್ಲ. ಅದಕ್ಕತ್ಲಾಗ ನಾನು ಅರ್ಜೆಂಟಾಗಿ ಹೋಗ್ತಿದ್ದೀನಿ. ಅಯ್ಯ ಅದ್ ಯಾಕೆ ಲಿಂಗಾಡ್ತೀಯ? ಅಂತ ಅರ್ಜೆಂಟ್ ಏನಾಯ್ತು? ಸುಮ್ಕಿರ್ಲ ತೆಪ್ಪಗೊಂದ್ರಿಟ್ಟು ಅಲ್ಕಡವು. ಈಗ ಅವನು ನಿಮ್ಮ ಹುಡುಗ ಅವನಿಗೆ ಕಳ್ಸಿದ್ದೀನಿ ತೋಟದ ಹತ್ರ ಅಂತ ಹೇಳ್ತಿದ್ಯಾ? ಅವ್ನು ನೋಡ್ಕೊಂಡು ತನ್ಕೊಂಡು ಸುಮ್ಕಿರು. ಕಾಯಿ ಕೀಳೋದಕ್ಕೆ ಏನು ಅವನೇನು ಹೋಗಲ್ಲಿ ಕೆಲಸ ಮಾಡ್ಬೇಕಾ? ಅವ್ನು ನಿಂಗಣ್ಣಿಗೆ ಹೇಳಿದ್ಯಾ ಕಾಯಿ ಕೀಳೋದಕ್ಕೆ? ಅವನು ಇನ್ನೇನು ನಿಮ್ಮ ಹುಡುಗ ನೋಡ್ಕೊಂತಿರ್ತಾನೆ. ನೀನು ತಿಂಡಿ ಮಾಡ್ಕೊಂಡು ಆರಾಮಾಗಿ ಹೋಗುವಂತೆ ಸುಮ್ಕಿರು. ಅದಕ್ಕೆ ಏನು ಅಂತ ಅರ್ಜೆಂಟು? ಅಲ್ಕಳ್ಳ, ಅಂತ ಅರ್ಜೆಂಟ್ ಇದ್ದವ್ ನೀನು ಒಂದು ಕೆಲಸ ಮಾಡಬೇಕಿತ್ತು ಸುಮ್ಕೆ. ಅಲ್ಲಿ ಮಂತವ ಇಡೀ ನಿಮ್ಮ ಹುಡುಗ ಇರ್ತಾನೆ, ನಿಮ್ಮ ಅಜ್ಜಿ ಇರ್ತಾರೆ, ಇನ್ನೇನು ಸರೋಜಮ್ಮ ಯಾರು ಇರ್ತಾರೆ. ತಿಂಡಿ ತಗೊಂಬಂದು ಕೊಡ್ರಮ್ಮ, ನಾನು ಬರೋಕ್ಕಾಗಲ್ಲ, ಫೋನ್ ಮಾಡಿ ಹೇಳ್ಬಿಡ್ಬೇಕಿತ್ತು ನೀನು. ಹಿಂಗೆ ಕಾಯಿ ಕೀಳೋದಕ್ಕೆ ಬಂದಿದ್ದಾನ ಅವನು. ಕಾಯಿ ಕೀಳಿಸೋದಕ್ಕೆಲ್ಲ ಇಲ್ಲಿ ತೋಟದ ಹತ್ರ ಇರಬೇಕು. ಆಮೇಕಿಂದ ಬರ್ರಿ ತಿಂಡಿ ತಗೊಂಡಂತ ಹೇಳಿದ್ರೆ ಒಂದು ಮಾತು, ಆರಾಮಾಗಿ ನೀನು ಅಲ್ಲೇ ತೋಟದ ಹತ್ರನೇ ತಿಂಡಿ ತಿನ್ಬೋದಿತ್ತಲ್ಲ.
ಹಿಂಗೆ ಓಡ್ ಬಂದು ತಿಂಡಿ ತಿನ್ಕೊಂಡು ಒಂದೇ ಉಸಿರಿಗೆ ಹಿಂಗೆ ಓಡೋಗೋದು ಅಂಥದ್ದು ಏನಿತ್ತಪ್ಪ ನಿನಗೆ ಅಂತ ಆತ್ರ ಮಾಡ್ಕೊಂಡು ಹೋಗೋದಂಥದ್ದು ಏನಿತ್ತು? ನೀನು ಒಂಥರ ದಡ್ಡಾಡಂಗೆ ಆಡ್ತೀಯ ಕಣ್, ಹೇಳಪ್ಪ ಅತ್ಲಾಗಿ ನಿನಗೂ ಬುದ್ಧಿ ಇಲ್ಲ ಕಣ್, ಹೇಳು ನಿನಗೆ. ಒಂದೇ ಸಮಕ್ಕೆ ಕೆಲಸ ಮಾಡೋದೊಂದು ನೋಡ್ತೀಯ ನೋಡಪ್ಪ ನೀನು. ಸಮಾಧಾನ ಅನ್ನೋದು ಇಲ್ಲ ಕಳ್ಳ ರಂಗಜ್ಜ ನಿನಗೆ. ಹೋ ಹಂಗಲ್ ಕಳ್ಳ ಶಂಕರಜ್ಜ, ಈಗ ಏನಾಯ್ತಂದ್ರೆ ನೀನ್ ಹೇಳ್ದಂಗೆನೆ ನಾನು ನಮ್ಮ ಅಜ್ಜಿ ತಾವ್ಲೋ ಇಲ್ಲ ನಮ್ಮ ಹುಡ್ಗನ್ ತಾವ್ಲೋ ತಿಂಡಿ ತರಿಸ್ಬೋದಿತ್ತು, ಅಲ್ಲೇ ತೋಟದ ಹತ್ರನೇ ಉಳ್ಕೊಂಡು. ಎಲ್ಲ ಇವ್ ನಿಂಗಣ್ಣ ಇದ್ದಾನೆ ಇಲ್ಲ, ಇವ್ ಕಾಯಿ ಕೀಳೋನು. ಇವನಿಗೆ ನಾನು ಒಂದು ವಾರದ ಮುಂಚೆನೆ ಹೇಳಿದ್ದೆ, ಇನ್ನೇನು ಇವತ್ತು ನೆನ್ನೆ ಸಾಯಂಕಾಲ ಬರ್ತೀನಂತ ಹೇಳಿದ್ದ. ಇನ್ನೇನ್ ಬರ್ತಾನಲ್ಲ ಅಂತ ಎದ್ದಡ್ಕೆಲೆನೆ ಬರ್ತೀನಿ ಕಣಜ್ಜ ರಂಗಜ್ಜ. 6 ಗಂಟೆಗೆನೆ ಬಿಸ್ಲಾಗ್ಬಿಡುತ್ತೆ, ಬಿಸ್ಲಲ್ಲೆಲ್ಲ ಕಾಯಿ ಕೀಳೋದಕ್ಕೆ ಆಗಲ್ಲ, ಕೆಲಸ ಇರುತ್ತೆ, ಬಿಸ್ಲಲ್ಲಿ ಜಾಸ್ತಿ ಕೆಲಸ ಮಾಡಕ್ ಆಗಲ್ಲ ಅಂತ ಹೇಳ್ದ. 6 ಗಂಟೆಗೆ ಬರ್ತೀನಂತ ಹೇಳದ್ನಲ್ಲ, ನೀನ್ ಬರ್ತಾನಲ್ಲ ಅಂತ ನಾನು ಎದ್ದಡ್ಕೆಲೆನೆ ಒಂದಿಟ್ಟು ಬಿಸಿನೀರು ಟೀ ಕುಡ್ಕೊಂಡು ಸೀದಾ ನಾನು ಅಲ್ಲೇ ತೋಟದ ಹತ್ರನೇ ಇದ್ದೆ. ನಾನು 8-8:30ವರೆಗೂ ನೋಡ್ದಪ್ಪ, ಅವಾಗ ಬರ್ತಾನೆ ಇವಾಗ ಬರ್ತಾನಂತ. ನನಗೂ ಶುಗರ್ ಬೇರೆ ಐತೆ ಒಂದ್ರಿಟು, ಜಾಸ್ತಿ ಹೊತ್ತಿರಕ್ಕಾಗಲ್ಲ ತಿಂಡಿ ತಿಂದಲೆ, ಮಾತ್ರೆ ಬೇರೆ ನುಂಗ್ಬೇಕು, ಏನ್ ಮಾಡ್ತೀಯ ಹೇಳಪ್ಪ. ಅದಕ್ಕತ್ಲಾಗಿ ನಾನು ಈ ಕಡೆ ಬರ್ತಿದ್ದೆ, ಅರ್ಧ ದಾರಿ ಬಂದಾದ್ಮೇಲೆ ಸಿಕ್ತ, ಬಂದು ಗಣಿ ಕಡ್ಡಿ ಎಲ್ಲ ತಗೊಂಬರ್ತಿದ್ದ. ಅಲ್ಲ ಕಣ್ರಂಗಜ್ಜೋ, ನಾನ್ ನೋಡಿದ್ರೆ ಕಾಯಿ ಕೀಳೋದಕ್ಕೆ ತೋಟದ ಹತ್ರ ಹೋಗ್ತಿದ್ದೀನಿ, ನೀನು ಮನೆ ಕಡೆ ಹೋಗ್ತಿದ್ಯಲ್ಲ ಅಜ್ಜ ಅಂತ ಆಮೇಲೆ ಹೇಳ್ತಿದ್ದೇನೆ. ಆಮೇಲೆ ನಾನಿದ್ದವನು ಇನ್ನೇನ್ ಮಾಡಕ್ಕಾಗುತ್ತೆ. ಈಗಳಪ್ಪ ನಾನು ಅರ್ಧ ದೂರ ಬಂದ್ಬಿಟ್ಟಿದ್ದೀನಿ, ಈಗ ತಿಂಡಿ ತಿನ್ಕೊಂಡೆ ಬರೋದು. ನಮ್ಮ ಹುಡುಗ ಕುಮಾರಣ್ಣ ಕಳಿಸ್ತೀನಿ, ಅಲ್ಲಿರ್ತಾನೆ, ನೀನ್ ಕಾಯಿ ಕೆಡುತ್ತಿರುವ, ತಿಂಡಿ ಮಾಡ್ಕೊಂಡ್ ಬರ್ತೀನಿ ಕಣ್ ಪಾಪ, ನಿನ್ಗೂ ತಿಂಡಿ ತಗೊಂಡು ಅಂತ ಹೇಳಿ ನಾನು ಹೋಗ್ತಿದ್ದೀನಿ ಕಳ್ಳ ಶಂಕರಜ್ಜ. ಇನ್ನೇನ್ ಮಾಡ್ತೀಯ ಅತ್ಲಾಗಿ? ಏನ್ ಮಾಡ್ತೀಯಪ್ಪ, ಈಗ ನಾವು ಕೆಲ್ಸಕ್ಕೆ ಕರೆಯೋರು ಅವರು ಅಲ್ಲಿ ಇಲ್ಲಿ ಎಲ್ಲ ಒಪ್ಕೊಂಡಿರ್ತಾರೆ, ನಮ್ ಟೈಮಿಗೆ ರಪ್ಪನ್ನ ಬಂದ್ಬಿಡ್ತಾರೇನಪ್ಪ ಈಗಿನ ಕಾಲದಲ್ಲಿ, ಹೇಳು. ನೀನಿಲ್ಲ ಅಂದ್ರೆ ಇನ್ನೊಬ್ರಿಗೆ ಹೋಗು ಅಂತ ಹೇಳಿ ಹೋಗ್ತಾರೆ ಹುಡುಗರು. ಏನ್ ತಲೆನೇ ಕೆಡ್ಸ್ಕೊಳಲ್ಲ. ಏನಂದ್ರೆ ನಾವು ಒಂದ್ರಿಟ್ಟು ಅಭಿಮಾನದಿಂದ ಕರಿತೀವಲ್ಲ ನಮ್ಮವ್ರಂತ ಬರ್ತಾರೆ ಪಾಪ. ಏನ್ ಮಾಡ್ತೀಯ, ಅದಕ್ಕೆ ಅರ್ಜೆಂಟ್ ಆಗಿ ಹೋಗ್ತಿದ್ದೀನಿ ಶಂಕರಜ್ಜ. ಈಗ ಬಾ ಹೋಗೋಣ ಬಾ, ರಪ್ಪನ್ನ ಒತ್ತು ಬೇರೆ ಆಗೋಯ್ತು, ಅರ್ಜೆಂಟ್ ಆಗಿ ಹೋಗೋಣ ಬಾ. ಅಲ್ಕಳ್ಳ ಶಂಕರಜ್ಜ, ಇನ್ನೊಂದ್ ಹೇಳೋದು ಮರ್ತು ಬಿಟ್ಟೆ ಕಣವು. ಎಲ್ಲ ಗೌಡ್ರಲ್ಲೆಲ್ಲ ಕಾಣಿಸ್ತಾನೆ ಇಲ್ಲ. ಅಲ್ಲೇ ಒಂದ್ ವಾರದ ಹತ್ರ ಆಯ್ತಲ್ಲ, ಮಗ್ಳೂರಿಗೆ ಹೋಗ್ತೀನಂತ ಹೋಗಿ ನೆಂಟ್ರ ಮನೆಗೆ ಹೋಗಿರೋದು, 1 ವಾರ ಆದ್ರೂ ಫೋನ್ ಇಲ್ಲ, ಒಂದ್ ಮಾತಾಡ್ಸಿಲ್ವಲ್ಲ. ಇನ್ನೆಷ್ಟು ದಿವಸ ಆಗುತ್ತೋ ಏನಪ್ಪ. ಎಲ್ಲ ನನಗೆ ಗೌಡ್ರಿಗೆ ಮಾತಾಡ್ಸಿಲ್ಲ ಅಂದ್ರೆ ದಿನಾಲು ಮನ್ಸೆ ತಡಿಯಲ್ಲ ಕಳ್ಳ. 1 ವಾರದಿಂದ ಬಲು ಬೇಜಾರಾಗಿ ಹೋಗ್ಬಿಟ್ಟೈತೆ. ಈಗ ಒಂದ್ ಕೆಲಸ ಮಾಡೋಣ, ಹೆಂಗಿದ್ರು ನಾವು ಇಬ್ರು ತೋಟತ್ತ ಹೋಗ್ತಿವಲ್ವಾ, ಎಲ್ಲ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಆರಾಮಾಗಿ ಕೂತ್ಕೊಳ್ತೀವಲ್ಲ ಇನ್ನೇನು ಹಸ್ಗಳಿಗೆ ಮೇಯಿಸ್ಕೊಂಡಲ್ಲಿ ನೆರಳಲ್ಲಿ. ಅವಾಗ ಒಂದಿಟ್ಟು ಗೌಡ್ರು ನಂಬರ್ ಕೊಡಿಲಿ, ಫೋನ್ ಮಾಡ್ಬಿಟ್ಟು ಮಾತಾಡ್ಸೋಣ. ಗೌಡ್ರ ಯಾವಾಗ ಬರ್ತೀರಾ, ಎಷ್ಟ್ ದಿವಸ ಆಯ್ತು ನೀವು ಊರ್ ಕಡೆ ಏನ್ ಬರಲ್ವೇನ್ರಿ ಗೌಡ್ರೆ ಅಂತ ಎಲ್ಲ ಮಾತಾಡ್ಸೋಣ. ಇಲ್ಲ ಅಂದ್ರೆ ಶಂಕರಜ್ಜ, ಗೌಡ್ರು ಊರಿಗೆ ಬರ್ತಾರ ನೋಡು, ಅವಾಗ ಸುಮ್ಮಕ್ ನಮ್ಮ ಮೇಲೆ ಜಗಳ ಆಡ್ತಾರ ಕೊಡು. ಅಲ್ಕೊಂಡ್ರಲ್ಲ, ಬರೀ ನೀವು ಗೌಡ್ರು ಅಂತ ಮೊದ್ಲು ಮುಂದೆ ಇದೆ ಮಾತ್ರ ಮಾತಾಡ್ಸೋದ್ ನೀವು. ಒಂದೇ ಒಂದ್ ದಿವಸ ಬಂದ್ಬಿಟ್ಟು ಮಾತಾಡ್ಸಿದಿರೇನ್ರಲ್ಲ ನೀವು, ಫೋನ್ ಮಾಡ್ಬಿಟ್ಟು ಮಾತಾಡ್ಸಿದಿರೇನ್ರು ಅಂತ ಬೇಜಾರ್ ಮಾಡ್ಕೊಳ್ತಾರೆ. ಸುಮ್ಕಿರು, ಫೋನ್ ಮಾಡಿ ಮಾತಾಡ್ಸೋಣ. ಆಮೇಕಿಂದ ಫೋನ್ ನಂಬರ್ ಕೊಡಿಲಿ, ನಿಂತಾವ ಇದಾವಲ್ಲ ಫೋನ್ ನಂಬರ್ ಗೌಡ್ರದು, ಫೋನ್ ನಂಬರ್ ಕೊಡಿಲಿ, ಬುಕ್ಕಲ್ಲಿ ಬರ್ಕೊಂಡಿದ್ದೀಯಲ್ಲ ಆಮೇಲಿಂದ. ಈ ನನ್ ಮಗ ನೋಡಿ, ಇವನು ರಂಗಜ್ಜ, ಇವನು ಯಾವಾಗ ಕೇಳ್ತಿದಾನಂತ ಇವನು. ಅಲ್ಲ ಗೌಡ್ರು ನಿನ್ನೆ ಸಾಯಂಕಾಲನೇ ಬಂದಿದ್ದಾರೆ, ಬಂದ್ಬಿಟ್ಟು ನನಗೆ ಕೇಳಿದಾರೆ, ಒಂದು ಫೋನ್ ಮಾಡಿದ್ವಲ್ರಲ್ಲ ಅಂತ. ಇವನು ಇವಾಗ ನೆನ್ಪು ಮಾಡ್ತಿದ್ದಾನೆ, 1 ವಾರ ಆದ್ಮೇಲೆ ಗೌಡ್ರಿಗೆ ಫೋನ್ ಮಾಡಿ ಮಾತಾಡ್ಸೋಣ ಅಂತ. ಲೇ ಬಾರೋ, ಅಲ್ಲೇ ಗೌಡ್ರು ಬಂದಾಯ್ತು, ನೀನ್ ಇವಾಗ ನೆನ್ಪು ಮಾಡ್ತಿದ್ಯಾ ಗೌಡ್ರಿಗೆ ಫೋನ್ ಮಾಡೋಣ ಅಂತ ಎಲ್ಲ ಹೇಳ್ತಿದ್ಯಾ? ಅಲ್ಲ ಗೌಡ್ರು ಬಂದಾರನ್ನು ನನಗ್ ಗೊತ್ತ ಇಲ್ಕೊಂಡು ನೋಡ್ಲ, ಅದ್ ಯಾವಾಗ ಬಂದ್ರಲ್ಲ, ಫೋನ್ಗಿನ್ ಮಾಡಿದ್ರ ನಿನ್ಗೆ? ಎಲ್ಲ ಫೋನ್ ಮಾಡೋದಿರ್ಲಿ, ಫೋನು ಮಾಡಿರಲ್ಲ, ಎಂತದು ಮಾಡಿರಲ್ಲ. ನಿನ್ನೆ ಸಾಯಂಕಾಲನೇ ಬಂದಿದಾರ ಅವನು. ಇವತ್ ಬೆಳಿಗ್ಗೆ ನಾನು ಡೈರಿಗೆ ಹಾಲಾಕ್ ಬರ್ತಿದ್ ನೋಡು, ಅವಾಗ ಗೌಡ್ರೆ ಸಿಕ್ಕಿದ್ರು, ಸಿಕ್ಕಿ ಮಾತಾಡ್ಸಿದ್ರು. ಅಲ್ಲ ಕಂಡ್ರಲ್ಲ, ಎಷ್ಟ್ ದಿವಸ ಆಯ್ತ್ರಲ್ಲ ನಿಮಗ್ ನೋಡ್ಬಿಟ್ಟು, ಎಲ್ಲಿ ತೋಡ್ತಾವ್ ಬರ್ರಿ ಆಮೇಕಿಂದ ನಾನು ಸಿಗ್ತೀನಿ ಅಂತ ಗೌಡ್ರೆ ಹೇಳೋದ್ರು. ಬರ್ತಾರ ಕಣ್, ಹೇಳು. ನೀನು 1 ವಾರ ಆದ್ಮೇಲೆ ಇವತ್ ನೆನ್ಪು ಮಾಡ್ತಿದ್ಯಾ ಗೌಡ್ರು ಅಂದ್ಕೊಂಡು. ಹೌದನ್ನು, ಹಂಗಾರೆ ಗೌಡ್ರು ಬಂದಾರನ್ನು ಎಲ್ಲ ನನಗ್ ಗೊತ್ತೇ ಆಗ್ಲಿಲ್ಲ ಕಣ್ ನೋಡು. ಸರಿ ಆಯ್ತು, ನಡಿಯಪ್ಪ ಹೋಗೋಣ. ನಡಿ ಒತ್ತು ಆಗೋಯ್ತು, ನಡಿಯೋ. ಅವ್ನು ನಿಂಗಣ್ಣ ಬೇರೆ ಕಾಯ್ತಿದಾನ, ಅವನು ಏನ್ ಕಾಯಿ ಕೀಳ್ತಿದಾನೋ ಏನ್ ಸುಮ್ಮ ಕುಂತಾನೋ, ರಂಗಜ್ಜ ಬಂದಿಲ್ಲ ಅನ್ಕೊಂಡು. ಯಾರಿಗ್ ಗೊತ್ತು, ನಡಿಯಪ್ಪ ಬೇಗ ಹೋಗೋಣ, ಒಂದಿಟ್ಟು ಕಾಯಿಗೆ ಯಾರ ಕೀಳ್ಸೋನು. ಎಲ್ಲ ಶಂಕರಜ್ಜ, ನಿಮ್ದು ಇವತ್ತು ತೋಟತಾವ ಎಲ್ಲ ಹೋಗ್ಬೇಡ್ಕೊಳ್ಳಿ, ನಂತವ್ಲೆ ಇರ್ಲಿ. ಕಾಯಿಗೆ ಎಲ್ಲ ಕೀಳ್ಸಿ ಒಂದಿಟ್ಟು ಟ್ಯಾಕ್ಟ್ರಿಲೆಲ್ಲ ಲೋಡ್ ಎಲ್ಲ ತುಂಬ್ಕೊಂಬರೋವರೆಗೂ. ಈ ನನ್ನ ಮಗನ್ ನೋಡಿ ಇವ್ನು ಹೆಂಗ್ ಹೇಳ್ತಾನಂತ. ಅಲ್ಕಳ್ಳ ರಂಗಜ್ಜ, ನಾನು ತೋಟತಾವ ಕೆಲಸ ಮಾಡೋದು ಬಿಟ್ಬಿಟ್ಟು ನಾನು ನಿಂತವ್ಲಿ ಇರೋನೆಲ್ಲ ಒಳ್ಳೆ ಚಿಕ್ಕ ಮಕ್ಳು ಆಟ ಮಾಡಕ್ ಮಾಡ್ತೀಯಕ್ಕಲ್ಲ ನೀನು. ಅದಕ್ಕೆ ನನಗೆ ನಿನ್ ಮೇಲೆ ಬಲು ಬೇಜಾರಾಗೋಗೋದು. ಸರಿ ಕಣ, ಆಯ್ತು ಬಿಡಪ್ಪ, ನೀನೇನ್ ಬರೋದ್ ಬೇಡ. ಏನೋ ಒಂದು ಅಭಿಮಾನ ಕರೆದ್ನಪ್ಪ ನಮ್ ಶಂಕರಜ್ಜ ಅಲ್ವಾ, ಇನ್ನೇನು ನಮ್ಮವ್ರು, ಇನ್ನೇನು ಏನಾರ ಕೆಲಸ ಇದ್ರೆ ನಾನು ಹೋಗ್ತೀನಲ್ಲ ಇನ್ನೇನು ಅಂದ್ಕೊಂಡು ಕರ್ದೆ. ಸರಿ ಕಣ, ಆಯ್ತು ಬಿಡು, ನಿನಗೇನ್ ಬಾ ಅಂತಾನೆ ನಾನೇನ್ ಹೇಳ್ತಿಲ್ಲ. ಏನ್ ಬರಿಲ್ಲ ಅಂದ್ರೆ ನನ್ಗೇನೇನ್ ಬೇಜಾರಾಗಲ್ಲ.
ನನಗೇನು ಗೊತ್ತಾಗಲ್ವಾ ಕಾಯಿ ಕೀಳ್ಸೋದಕ್ಕೆ? ಬಿಡು ಬಿಡು ಆಯ್ತು, ನನಗೆ ಗೊತ್ತಾಯ್ತು, ಎಲ್ಲ ಮಾಡ್ಕೊಳ್ತೀನಿ ನಾನು, ನೀನೇನು ತಲೆ ಕೆಡಿಸ್ಕೋಬೇಡ ನೀನು. ಹೋ ಹಂಗಲ್ ಕಣೋ ನಾನು ಹೇಳಿದ್ದು. ಎಲ್ಲ ನಾನು ಒಂದ್ರಿಟ್ಟು ತೋಟಕ್ಕೆ ಒಂದ್ರಿಟ್ಟು ನೀರ್ ಬಿಡ್ಬೇಕಲ್ಲ. ಅಲ್ಲ 2-3 ದಿವಸ ಆಯ್ತು ಕಣೋ. ಹ್ಞೂ, ಎಲ್ಲ ಹಳ್ಳೆಲ್ಲ ಉದುರುತ್ತಿದ್ದಾವ್ ಕಳ್ಳಲೆ, ನೀರಿಲ್ದಲೆ ತೋಟಕ್ಕೆ, ತೆಂಗಿನ ತೋಟಕ್ಕೆ. ನಿನಗೆ ಗೊತ್ತಿದ್ದು ನೀನು ಹಿಂಗ ಆಡ್ತೀಯಲ್ಲ. ಆಯ್ತು ಬಾರಪ್ಪ ಅತ್ಲಾಗಿ, ಇನ್ನೇನು ಮಾಡೋಕ್ಕಾಗತ್ತತ್ಲಾಗಿ, ನೀನು ಅದನ್ನೇ ಇಟ್ಕೊಂಡ್ಬಿಡ್ತೀಯ. ಹ್ಞೂ, ಕರೆದ್ರು ನೀವು ಒಂದು ದಿವಸನಾದ್ರೂ ಕಾಯಿ ಕೀಳಿಸುವಾಗ ಬಂದು ತಿರುಗಿ ನೋಡ್ಲಿಲ್ಲ ಅಂತ ಅದೇ ಹೇಳ್ತಿರ್ತೀಯ ನೀನು ವರ್ಷ ಪೂರ್ತಿ. ನೀನು ಬೇಡ ಕಣ ಬಾರಪ್ಪ ಅತ್ಲಾಗಿ, ಇನ್ನೇನು ಮಾಡೋಕ್ಕಾಗುತ್ತೆ. ಮೋಟ್ರ್ ಆನ್ ಮಾಡಿಬಿಟ್ಟು ಗೇಟ್ ವಾಲೆಲ್ಲ ತೀರಿಸಿ ನೀರು ಬಿಟ್ಟು ಬರ್ತೀನಿ. ಅಷ್ಟ್ರಲ್ಲಿ ನೀನು ಬಾ, ಅಲ್ಲಿ ತೋಟದ ಹತ್ರನೇ ಇರ್ತೀಯಲ್ಲ, ಇನ್ನೇನು ಕಾಯಿ ಕೀಳಿಸ್ತಿರುವ, ನಾನು ಬರ್ತೀನಿ. ಬೇಜಾರು ಮಾಡ್ಕೊಬೇಡ, ಬರ್ತೀನಿ ಕಣ ಬಾ. ಅದಕ್ಕೆ ಯಾಕೆ ಹಿಂಗೆ ಮುನಿಸ್ಕೊಳ್ತೀಯ? ಅಗಳ ಅಲ್ಲ, ಕಾಯೆಲ್ಲ ಕಿತ್ತಾಯ್ತು, ಆದ್ರೂ ನೀ ರಂಗಜ್ಜ ಆಗ್ಲಿ, ಅವನು ರಂಗಜ್ಜಾರ್ ಮಗ ಆಗ್ಲಿ, ಒಬ್ರಾದ್ರೂ ತಿರುಗಿ ನೋಡ್ತಿಲ್ವಲ್ಲ ತೋಟದ ಕಡೆ. ನಾನು ಇನ್ನೊಂದ್ 2-3 ತೆಂಗಿನ ಮರ ಐತೆ ಅಷ್ಟೇ, ಇನ್ನೇನು ಅವನು ಕಾಯೆಲ್ಲ ಕಿತ್ಬಿಟ್ರೆ ಅತ್ಲಾಗಿ ಹಾಗೆ ಹೋಯ್ತು ಅತ್ಲಾಗಿ. ಈಗ ಕಾಯಿ ಕೀಳೋದ್ ಬದಲು ತಿರ್ಗಾ ಈ ಕಾಯಿಗಳನ್ನೆಲ್ಲ ಕಾಯ್ಕೊಂಡ್ ಕೂತ್ಕೊಂಡ ನಾನು. ಆ ರಂಗಜ್ಜ ಯಾಕೆ ಇಷ್ಟೊಂದು ಉದಾಸೀನ ಮಾಡ್ತೈತಲ್ಲ ಇತ್ತೀಚೆಗೆ ಯಾಕ? ಒಂದ್ ವಾರದಿಂದ ಹೇಳ್ಕೊಂಬಂತು, ಕಾಯಿ ಕೀಳಿಸ್ಬೇಕಣ್ಣ ಪಾಪ, ಕಾಯಿ ಕೀಳಿಸ್ಬೇಕು ಅಂತ. ನಾನು ಪಾಪ ಅಂದೈತಲ್ಲ, ಒಂದ್ ವಾರದಿಂದ ಹೋಗಿಲ್ವಲ್ಲ, ಬೇಜಾರು ಮಾಡ್ಕೊಳುತ್ತೆ ಅಂತ ನಾನು ಬಂದು ಕಾಯಿಗೆ ಎಲ್ಲ ಕಿತ್ಕೊಟ್ರೆ ಈ ವಜ್ಜ ನೋಡಿರಿ ಈಟತ್ತಾದ್ರೂ ಬರದ್ ಬೇಡವಾ? ಹೊಟ್ಟೆ ಬೇರೆ ಹಸಿತೈತೆ, ತಿಂಡಿ ಬೇರೆ ತಿಂದಿಲ್ಲ ನಾನು, ತಿಂಡಿ ಬೇರೆ ತಿನ್ಬೇಕು. ಬೇಗ ಅತ್ಲ ಕಾಯೆಲ್ಲ ಕಿತ್ತು ಎಲ್ಲ ರೆಡಿ ಮಾಡ್ಬಿಟ್ಟು ಅತ್ಲಾಗಿ ಆರಾಮಾಗಿ ಹೋಗ್ಬಿಡೋಣ ಅತ್ಲಾಗ, ಮಂತಾವ್ಲೆ ಹೋಗಿ ತಿಂಡಿ ತಿನ್ನೋಣಂತ ನಾನು ಬೇಗ ಮಾಡ್ತಿದ್ರೆ ಇವ್ರು ನೋಡಿದ್ರೆ ಒಬ್ರು ಬರೋದು ಬೇಡವಾ? ನೋಡೋಣ, ಇನ್ನೊಂದು 10 ನಿಮಿಷ ನೋಡ್ತೀನಿ, ಕಾಯೆಲ್ಲ ಕಿತ್ತು ಒಂದು ಅರ್ಧ ಕಾಲು ಗಂಟೆ ಕೂತ್ಕೊಳ್ತೀನಿ. ಬಂದ್ರೆ ಹಿಂಗೆ, ಇಲ್ಲ ಅಂದ್ರೆ ಫೋನ್ ಮಾಡ್ಬಿಟ್ಟು ಹೇಳಿ ನನ್ನ ಪಾಡಿಗೆ ನಾನು ಮನೆ ಕಡೆ ಹೋಯ್ತಿರ್ತೀನಿ. ಇನ್ನೇನು ಮಾಡೋಣ? ನಾನು ತಿರ್ಗಾ ಮಧ್ಯಾಹ್ನದ ಮೇಲೆ ಆ ಗೌಡ್ರು ಬೇರೆ ಕರೆದಾರೆ, ತೋಟದಲ್ಲಿ ಕಾಯಿ ಬೇರೆ ಕೀಳ್ಬೇಕಂಡ್ ಬಾರ್ ಪಾಪ ಅಂತ, ಅಲ್ಲಿ ಬೇರೆ ಹೋಗ್ಬೇಕು. ಬರೀ ಇಲ್ಲೇ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ? ಆಗಲ್ಲ. ಯಾರಪ್ಪ ಇದು? ಯಾರೋ ತೋಟದಲ್ಲಿ ಬಂದ್ಬಿಟ್ಟು ಕಾಯಿ ಕೀಳ್ತಿದಾರಲ್ಲ, ಯಾರು ಇರ್ಬೇಕು? ನಮ್ಮ ಅಣ್ಣಿದಾನ ಇಲ್ವಪ್ಪ? ಸಾಮಾನ್ಯಕ್ಕೆ ಕಾಯಿಗೆ ಏನಾರ ಕೀಳಿಸ್ತಿರ್ಬೇಕು. ಅಗಳ ಇವ್ ನಿಂಗಣ್ಣಿದಾನ ಇವನು. ನಮ್ಮ ಅಣ್ಣ ಕಾಯಿ ಕೀಳಿಸ್ತಿದ್ದಾನೆ, ಅಲ್ಲೇ ಕಾಯೆಲ್ಲ ಬಂದಿದಾವಲ್ಲ ಇನ್ನೇನು. ಅದಕ್ಕೆ ನಮ್ಮ ಅಣ್ಣನೇ ಕಾಣಿಸ್ತಿಲ್ವಲ್ಲ. ನೋಡ್ತೀನಿ ತಡಿ, ಕೇಳ್ತೀನಿ ಅವ್ನು ನಿಂಗಣ್ಣಂಗೆ ಎತ್ಲಾಗ ಹೋಯ್ತು ನಮ್ಮ ಅಣ್ಣ ಅಂತ. ಎಲ್ಲ ಪಾಪ ನಿಂಗಣ್ಣ, ಏನ್ ಕಾಯಿ ಕೀಳೋದಕ್ ಬಂದಿದ್ದೇನೋ? ನಮ್ಮ ಅಣ್ಣ ಹೇಳಿದ್ದ ಅನ್ನು. ಆಯ್ತೇನಪ್ಪ, ಕಾಯೆಲ್ಲ ಕಿತ್ತಾಯ್ತೇನೋ ತೋಟದಲ್ಲಿ? ಎಲ್ಲ ಹೂಕಣ್ ಬಾರಜ್ಜ ಅತ್ಲಾಗಿ. ಅಲ್ಲ ಕಣಜ್ಜ ಬೋರಜ್ಜವ್, ಏನಜ್ಜ ವಜ್ಜ ರಂಗಜ್ಜ ನಿಮ್ಮ ಅಣ್ಣ ಕಾಯಿ ಕೀಳೋದಕ್ಕೆ ಹೇಳ್ಬಿಟ್ಟು ಈಟೊತ್ತಾದ್ರೂ ಬರೋದ್ ಬೇಡ್ಬೇನಜ್ಜ. ಏನ್ ಮಾಡೋಣ, ನಾನು ಎಷ್ಟೊತ್ತಂತ ಕಾಯ್ಕೊಂಡಿರ್ಲಿ? ಅಲ್ಲಿ ಹಾಗೆ ಹೋಯ್ತು, ಇನ್ನೊಂದ್ 2 ತೆಂಗಿನ ಮರ ಇದಾವ ಆಟೆಯ, ಅವೊಂದು ಕಾಯಿ ಕಿತ್ಬಿಟ್ರೆ ಅತ್ಲಾಗಿ ಎಲ್ಲ ಹಾಗೆ ಹೋಯ್ತು ಕಣ್ ರಂಗಜ್ಜ, ಇದು ಬೋರಜ್ಜ ಅತ್ಲಾಗಿ. ಮುಗ್ದೆ ಹೋಯ್ತು. ಈಟೊತ್ತಾದ್ರೂ ಅವಜ್ಜ ಬರೋದ್ ಬೇಡ್ವಾ ರಂಗಜ್ಜ? ಯಾಕ ಇತ್ತೀಚೆಗೆ ಯಾಕ ಬಲು ಉದಾಸೀನ ಮಾಡೋದ್ ಕಲ್ತ್ಬಿಟ್ಟೈತಪ್ಪ. ಆವಾಗಂತೂ ತೋಟದ್ದು ಹೊಲದ್ದು ಕೆಲಸ ಅಂದ್ರೆ ರಂಗಜ್ಜ ಇಲ್ಲೇ ಕುತ್ಕೊಂಡ್ಬಿಡೋದು. ಎತ್ಲಾಗೂ ಕದ್ಲತಿರಲ್ಲ, ಎದ್ದೋಗ್ತಿರಲ್ಲ. ಇವಾಗ ನೋಡಿದ್ರೆ ಯಾಕ ಬಲು ಉದಾಸೀನ ಮಾಡೋದ್ ಕಲ್ತ್ಬಿಟ್ಟೈತ್ ಕಣಿ ಹೇಳು ಅತ್ಲಾಗಿ. ಓ ಇಲ್ಲ ಕಣಿ ಹೇಳ, ನಮ್ಮ ಅಣ್ಣ ಹಂಗೆಲ್ಲ ಮಾಡಲ್ಲ, ಸುಮ್ಕಿರೋ ನೀನ್. ಅದ್ಯಾಕೆ ಹಿಂಗ ಆಡ್ತೀಯ ನೀನು? ತಿಂಡಿ ಗಿಂಡಿ ಮಾಡೋದ್ ಬೇಡ್ವಾ ಅನ್ನು? ನೀನು ಒಂದ್ರೇಟು ತಡ ಗಿಡ ಮಾಡ್ಕೊಂಡ್ ಬಂದಿರ್ಬೇಕು, ಅದಕ್ಕೆ ನಮ್ಮ ಅಣ್ಣ ತಿಂಡಿ ಮಾಡ್ಕೊಂಡ್ ಬರಕ್ ಹೋಗಿರ್ಬೇಕು ಸಾಮಾನ್ಯಕ್ಕೆ ಆಟೆಯ. ಸುಮ್ಕಿರು. ಎಲ್ಲ ಕಣಜ್ಜ ಬೊರಜ್ಜ, ಹಂಗೆ ಆಗಿದ್ದು. ಅವಜ್ಜ ಪಾಪ ನಾನು ಏನಂದಿದ್ದೆ ಅಂದ್ರೆ 6 ಗಂಟೆಗೆನೆ ಬರ್ತೀನಿ ಕಣಜ್ಜ ಅಂತ ಹೇಳಿದ್ದೆ ರಂಗಜ್ಜಿಂಗೆ. ಅವಜ್ಜ ತಿಂಡಿ ತಿಂದಂಗೆ 6 ಗಂಟೆಯಿಂದ 8-8:30ವರೆಗೂ ಕಾಯ್ಕೊಂಡು ಕುಂತೈತಿ ಇಲ್ಲಿ ತೋಡತ್ತವ. ನಾನು ಬರ್ಲಿಲ್ವಲ್ಲ, ಅದಕ್ಕೆ ಅರ್ಧದ್ದು ದಾರಿಲಿ ಸಿಕ್ತು ನನಗೆ. ಬಂದಿತ್ತೆ ಮನೆ ಕಡೆ ತಿಂಡಿ ತಿನ್ಕೊಂಡು ಹೋಗೋಣ ಅಂತ. ಆಮೇಕಿಂದ ಬಂದು ಇದು ಮಾಡಿದ್ರೆ ಅವಜ್ಜ ತಿಂಡಿ ತಿನ್ಕೊಂಡ್ ಬರ್ತೀನಿ ಪಾಪ, ಹೋಗಿ ಕಾಯಿ ಕೀಳ್ತಿರುವ ಅಂತ ಹೇಳಿ ಕಳಿಸ್ತು. ಅವನ ಮಗ ಅವ್ನ ಕುಮಾರಣ್ಣಂಗೆ, ನಿಮ್ಮ ಕುಮಾರಣ್ಣಂಗೆ ಹೇಳಿದ್ದಂತೆ. ಅವನು ಬಂದ, ಒಂದು 10 ನಿಮಿಷ ನಿನ್ಕಂಡ, ಒಂದ್ರೇಟು ನಾನು ಟೌನಿಗೆ ಹೋಗ್ಬಿಟ್ಟು ಡೀಸೆಲ್ ತಗೊಂಡ್ಬರ್ಬೇಕು, ಉಕ್ಕೆ ಹೊಡಿಯೋದೈತಿ ಅಂತ ಅವನಲ್ಲೇ ಹೋಗೇ ಬಿಟ್ಟ ಆತ್ಲಾಗಿ. ಇನ್ನೇನು ಈಗ ಕಾಯೆಲ್ಲ ಕಿತ್ತಾಯ್ತು, ಇನ್ನೊಂದು 2-3 ತೆಂಗಿನ ಮರ ಐತೆ, ಎಲ್ಲ ಕಿತ್ಬಿಟ್ಟು ಬೋರಜ್ಜ ಹೋಗ್ತೀನಿ. ನೀನ್ ನೋಡ್ಕೊಂಡಿರು, ರಂಗಜ್ಜ ಬಂದಾದ್ಮೇಲೆ ಬೇಕಾದ್ರೆ ಹೇಳು ಹಂಗಂತ. ಅರ್ಜೆಂಟು ಬೇರೆಯವ್ರದ್ದು ಒಂದ್ ಸ್ವಲ್ಪ ಕಾಯಿ ಕೆಡೋದಕ್ಕೆ ಹೋಗ್ಬೇಕಿತ್ತಂತೆ, ಅದಕ್ಕೆ ಹೋದ ಅಂತ ಹೇಳು, ಸರಿನಾ? ತಡಿಯಲ್ಲ ಪಾಪ ನಿಂಗಣ್ಣ, ಅದೆಂಗ ಸರಿ ಆಗೋಗ್ಬಿಟ್ಟೆ? ನಮ್ಮಣ್ಣ ಬರ್ದಂಗೆ ಅವನೇ ಕರ್ದಿದ್ದಾನೆ ಈಗ ಕಾಯಿ ಕೀಡುವುದಕ್ಕೆಲ್ಲ. ಈಗ ಅವ್ನು ಬರ್ದಲ್ಲೇನೆ ನಿನ್ ಕಾಯೆಲ್ಲ ಕಿತ್ತು ಹಂಗೆ ಹೋಗ್ಬಿಡ್ತೀಯನ, ಅದೆಂಗ್ ಸರಿ ಆಗುತ್ತೆ? ಸುಮ್ಕಿರು ಒಂದ್ರೇಟು, ಬರ್ತಾನ ನಮ್ಮಣ್ಣ. ಅಲ್ಲ ಕಳ್ಳ ಪಾಪ, ನಾಳೆ ನಾಡ್ದು ಏನಾರು ಪುರ್ಸೊತ್ತಾಗಿದೆಯೇನೋ? ಪುರ್ಸೊತ್ತಾಗಿದ್ರೆ ಒಂದ್ರೇಟು ನಮ್ದು ಒಂದ ತೆಂಗಿನ ಮರದಲ್ಲಿ ಕಾಯೆಲ್ಲ ಬಂದಿದ್ದು ಕಣಪ್ಪ ಅತ್ಲಾಗಿ. ನಾವು ಕಾಯೆಲ್ಲ ಕೀಳಿಸ್ಬೇಕಿತ್ತು. ಬಂದತ್ಲಾಗಿ ಕಾಯೆಲ್ಲ ಕಿತ್ಕೊಡ್ತೀಯನಪ್ಪ? ನಾಳೆ ಬಾ, ಇಲ್ಲ ಅಂದ್ರೆ ನಾಳೆ ಆಗ್ಲಿಲ್ಲ ಅಂದ್ರೆ ಬೇಕಾದ್ರೆ ನಾಡ್ದುನೇ ಬಾ, ಪರವಾಗಿಲ್ಲ. ನೀನೇ ಸರಿ ಕಣ್ಲ ಪಾಪ.
ಓ ನಾಳೆ ನಾಡ್ದು ಆಗಲ್ ಕಣಜ್ಜ. ಇವತ್ತು ನಾಳೆ ಇನ್ನೇನು ಆ ಗೌಡ್ರದನೆ ಕಾಯಿ ಕೇಳೋದು ಆಗ್ಬಿಡುತ್ತೆ. ಇವತ್ತು ಮಧ್ಯಾಹ್ನದ ಮೇಲೆ ಗೌಡ್ರಿಗೆ ಹೋಗ್ತೀನ, ಗೌಡ್ರದು ತೆಂಗಿನ ಮರಕ್ಕೆ ಕಾಯಿ ಕೀಳೋದಕ್ಕೆ. ಇವತ್ತು ಮಧ್ಯಾಹ್ನ, ನಾಳೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರದ್ದೇ ಆಗ್ಬಿಡುತ್ತೆ. ಜಾಸ್ತಿ ಇವತ್ತು ನನಗೂ ಆಗಲ್ಲ ಕಣಜ್ಜ, ಕತ್ನಾವ್ ಬಂದ್ಬಿಡುತ್ತೆ ಕಾಯೆಲ್ಲ ಕಿತ್ತು. ಹ್ಞೂ ಆಮೇಕಿಂದ ಇನ್ನು ನಾಡ್ದು ಒಂದ್ರಿಟು ನನಗೂ ಟೌನಲ್ಲಿ ಒಂದು ಸ್ವಲ್ಪ ಕೆಲಸ ಐತೆ. ಬೇಕಾದ್ರೆ ಆಚೆ ನಾಡ್ದು ಬರ್ತೀನಿ ನೋಡಪ್ಪ ಬೇಕಾದ್ರೆ. ಹ್ಞೂ ಅದಕ್ಕೇನಂತೆ ಇದ್ದಿದ್ದು ಕರೆಕ್ಟಾಗಿ ಹೇಳ್ಬಿಡ್ತೀನಿ ನಾನು ಆಸೆಗೆ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ನಿನಗೆ ಆಮೇಕಿಂದ ಸುಮ್ಮನೆ ಸತಾಯಿಸೋದು ಬೇಜಾರು ಮಾಡಿಸೋದು ನನಗೆ ಇಷ್ಟ ಆಗಲ್ಲ. ಬರ್ತೀನಂದ್ರೆ ಇಂಥ ದಿವಸ ಬರ್ತೀನಂತ ಹೇಳ್ಬಿಡ್ತೀನಿ, ಇಲ್ಲ ಅಂದ್ರೆ ಬರಲ್ಲ ಅಂತ ಹೇಳ್ಬಿಡ್ತೀನಿ ಕಣಜ್ಜ. ಬೇಕಾದ್ರೆ ಆಚೆ ನಾಡ್ದು ಬರ್ತೀನಿ ಕಣ್ ನೋಡು. ಅಲ್ಲಿವರೆಗೂ ಕಾಯ್ದಿದ್ರೆ ಕಾಯಿ ಬರಜ್ಜ. ಇಲ್ಲ ಅಂದ್ರೆ ಬೇಕಾದ್ರೆ ಬೇರೆ ಯಾರು ಕಾಯಿ ಕೀಳೋರು ಯಾರು ಇದ್ರೆ ಕರ್ಕೊಂಬಂದು ಕೀಳಿಸ್ಬಿಡು, ಅದಕ್ಕೇನಂತೆ. ಹ್ಞೂ ಹಂಗೇನು ಬೇಜಾರೇನು ಇಲ್ಲ ಕಣಜ್ಜ ನನಗೆ. ಇಲ್ಲ ಕಣ ಹೋಗು. ಇನ್ನೇನು ಪಾಪ ನಮ್ದೆಲ್ಲ ತೋಟಕ್ಕೆಲ್ಲ ತೆಂಗಿನ ಮರದಲ್ಲೆಲ್ಲ ಕಾಯೆಲ್ಲ ನೀನೇ ಕಿತ್ಕೊಡೋನು, ಯಾವಾಗ್ಲೂ ನೀನೇ ತಾನೇ ಬರೋದು. ಈಗ ತಿರ್ಗಾ ಸರಿ ಆಗಲ್ಲ, ನೀನೇ ಸರಿ. ಆಯ್ತು ಬಿಡೋ, ಆಚೆ ನಾಡಿದ್ರೆ ಬರುವಂತೆ, ಇಲ್ಲ ಅಂದ್ರೆ ಸೋಮವಾರನೇ ಬರುವಂತೆ, ಅರ್ಜೆಂಟೇನಿಲ್ಲ. ಹ್ಞೂ ಹಂಗಾದ್ರೆ ಏನು ಪರವಾಗಿಲ್ಲ ಬಿಡಜ್ಜ, ಬರೋಜ ಬರ್ತೀನಿ. ಒಂದ್ ದಿವಸ ಟೈಮ್ ತಗೊಂಡು ನಾನು ಸುಮ್ಕಿರು, ನೀನು ಆರಾಮಾಗಿರು. ಅರ್ಜೆಂಟ್ ಇದ್ರೆ ಅದು ಅರ್ಜೆಂಟ್ ಇದ್ರೆ ಹಿಂಗೆ ಮಾಡಜ್ಜ, ಇಲ್ಲ ಅಂದ್ರೆ ಏನು ನಾನು ಬಂದು ಕಿತ್ಕೊಡ್ತೀನಿ, ಸುಮ್ಕಿರು. ನೀನು ಆರಾಮಾಗಿರು, ತಲೆ ಕೆಡಿಸ್ಕೋಬೇಡ. ಮಾತ್ರ ಬರೋಕ್ಕಿಂತ ಒಂದ್ ದಿವಸ ಮುಂಚೆನೆ ನೀನು ಫೋನ್ ಮಾಡಿ ಹೇಳಿರ್ತೀನಿ ಕಡೆ, ಹೇಳು ತಿಂಡಿ ಗಿಂಡಿ ಮಾಡಿಸೋದಕ್ಕೆಲ್ಲ ಅದಕ್ಕೂ ಅಗಳ. ಓಹೋ ಅಲೆಗೆಲ್ಲ ಕಾಯೆಲ್ಲ ಕಿತ್ತಾಕ್ಬಿಟ್ಟೈತತ್ಲಾಗಿ. ಎಲ್ಲ ಪಾಪ ನಿಂಗಣ್ಣ ಅದೇ ಕಾಯೆಲ್ಲ ಕಿತ್ತಾಯ್ತೇನು? ಇನ್ನು ಇರಬೇಕು ಇಷ್ಟು ಬಿರಿನಿ ಇನ್ನೆಲ್ಲೇ. ಹ್ಞೂ ಇಲ್ಲ ಕಣ ಹೇಳಜ್ಜು, ಅಲ್ಲೇ ಹಾಗೆ ಹೋಯ್ತು. ಅಲ್ಲ ಕಣಜ ರಂಗಜ್ಜ, ನೀನೇನಜ್ಜ ನೀನು ಇಷ್ಟೊಂದು ತಡ ಮಾಡ್ಕೊಂಬಂದ್ರೆ ಬೇಗ ಬರೋಕ್ಕಾಗಲ್ವೇನಜ್ಜ ನಿನಗೆ? ಎಷ್ಟೊತ್ತಂತ ಕಾಯ್ಕೊಂಡು ಕೂತ್ಕೊಳ್ಳಿ ಹೇಳಪ್ಪ ಅತ್ಲಾಗಿ. ನೀನ್ ಯಾಕ ಇತ್ತೀಚೆಗೆ ಯಾಕ ಬಲು ಬೇಜಾರು ಮಾಡಿಸ್ತೀಯ? ಇಲ್ಲ ಕಳ್ಳ ಪಾಪ ಏನ್ ಮಾಡ್ತೀಯ? ಅಲ್ಕಣು ನಿನ್ಗೆ ಹೇಳ್ದೆ ತಾನೇ, ನಿನಗೆ ಬೇಗ ಬಂದಿರಪ್ಪ 6 ಗಂಟೆಗೆನೆ ಬಾರಪ್ಪ ಅಂತ ಹೇಳ್ದೆ, ನೀನ್ ಬರ್ಲಿಲ್ಲ. ನಾನು ಇನ್ನೇನ್ ಮಾಡೋಣ ಹೇಳು, ನನಗೂ ಹೊಟ್ಟೆ ಹಸಿತಿತ್ತು, ಅದಕ್ಕೆ ತಿಂಡಿ ತಿನ್ಕೊಂಬರೋಣ ಅಂತ ಹೋದೆ ಕಣಪ್ಪ ಈಗ. ಹ್ಞೂ ಇನ್ನೇನ್ ಮಾಡೋಣ ಪಾಪ. ಆಯ್ತಲ್ಲ ಎಲ್ಲ ತೆಂಗಿನಕಾಯಿ ಎಲ್ಲ ಕಾಯೆಲ್ಲ ಕಿತ್ತಾಯ್ತ. ಈಗ ಇನ್ನು ಮರಗಳು ಇರ್ಬೇಕಲ್ವ ಸಾಮಾನ್ಯಕ್ಕೆ. ಈಗ ಒಂದ್ ಕೆಲಸ ಮಾಡಪ್ಪ, ಬಾ ಮಂತವ್ಲೆ ಹೋಗ್ಬಿಟ್ಟು ತಿಂಡಿ ಗಿಂಡಿ ತಿನ್ಕೊಂಡು ಒಂದ್ ಗಳಿಗೆ ಸುಧಾರಿಸ್ಕೊಂಡು ಆಮೇಕಿಂದ ಬಂದ್ಬೇಕಾರೆ ಇನ್ನು ಮಿಕ್ತವು ಕಾಯಿ ಕೀಳುವಂತೆ. ನಾವಿನ್ನೇ ನಮ್ಮ ಹುಡುಗ ಟ್ಯಾಕ್ಟ್ರಿ ತಗೊಂಡ್ ಬರ್ತಾನ, ಅವನು ಟ್ಯಾಕ್ಟ್ರಿಲೆಲ್ಲ ಒಂದ್ ಕಡೆಯಿಂದ ಕಾಯಿ ಎಲ್ಲ ತುಂಬ್ಕೊಳ್ತೀವಿ. ತುಂಬ್ಕೊಳ್ಳೋ ಅಷ್ಟರಲ್ಲಿ ನೀನ್ ಆ ಕಡೆದೆಲ್ಲ ಮಿಕ್ತವು ತೆಂಗಿನ ಮರದಲ್ಲೆಲ್ಲ ಕಾಯಿ ಕಿತ್ಕೊಂಡ್ ಬರುವಂತೆ. ಬಾ ಮೊದ್ಲು ತಿಂಡಿ ಮಾಡ್ಕೊಂಬರಂಬಾ, ಹೋಗಿ ಬೈಕ್ ತಗೊಂಡ್ ಬಂದಿದ್ದೀನಿ. ಎಲ್ಲ ಇದೇನ್ ರಂಗಜ್ಜ ಹಿಂಗ್ ಹೇಳ್ತಿದ್ಯಾ ನೀನು? ಅಲ್ಲ ಕಣಜ್ಜ, ನೀನು ಹೋಗ್ಬಿಟ್ಟು ನೀನು ತಿಂಡಿ ತಗೊಂಬಾರಜ್ಜ ಇಲ್ಲೇ ತೋಟದತ್ರ ಅಂತ ಹೇಳಿರಿ, ನೀನು ಮಂತ ಹೋಗನ್ ಬಾರ ಪಾಪ ತಿಂಡಿ ಮಾಡೋಣ ಅಂತ ಹೇಳ್ತಿದ್ಯಾ. ಅಲ್ಲ ಕಣಜ್ಜು, ನನಗ್ ಪುರ್ಸತ್ತಿಲ್ಲ ಕಣಜ್ಜ. ಈಗ ನಿಮ್ದೆಲ್ಲ ತೆಂಗಿನಕಾಯಿ ಎಲ್ಲ ಕಿತ್ತು ಇಲ್ಲೆಲ್ಲ ನಿಮ್ ತೋಟದೆಲ್ಲ ಮುಗಿಸ್ಕೊಂಡು ತಿರ್ಗಾ ಹೋಗಿ ನಾನು ಗೌಡ್ರದು ತೆಂಗಿನ ಮರದಲ್ಲಿ ಅವರು ಗೌಡ್ರ ತೋಟಕ್ಕೂ ಅಲ್ಲಿ ತೆಂಗಿನಕಾಯಿ ಕೀಳಕ್ ಹೋಗ್ಬೇಕು. ಗೌಡ್ರು ಹೇಳಿದ್ದಾರೆ ಅಲ್ಲೇ ಮಧ್ಯಾಹ್ನದ ಮೇಲೆ ಹೋಗ್ಬೇಕು. ಅಲ್ಲ ಗೌಡ್ರು 15 ದಿವಸದಿಂದಾನೇ ಹೇಳ್ತಿದ್ದಾರೆ, ಏನೋ ಅವಳು ಮಗ್ಳೂರಿಗೆ ಏನೋ ಹೋಗಿದ್ರಂತಲ್ಲ 1 ವಾರ. ಹಂಗಾಗಿ ಹಂಗ ನನಗೆ ಪುರ್ಸೊತ್ತಾಗಿತ್ತು. ಈಗ ಅಲ್ಲೇ ಬೆಳಿಗ್ಗೆಯಿಂದಾನು ಒಂದು 10 ಸಲ ಫೋನ್ ಮಾಡ್ತಿದ್ದಾರೆ, ತೆಂಗಿನಕಾಯಿ ಕೀಳಕ್ ಬರ್ತೀಯಾ ಬರಲ್ಲ ಹೇಳಪ್ಪ ನೀನು. ಅಲ್ಲೇ ಒಂದು 15 ದಿವಸದಿಂದಾನೇ ಹೇಳ್ತಿದ್ದೀನಿ ಅಂತ. ಅದಕ್ಕೆ ಅರ್ಜೆಂಟಾಗಿ ಹೋಗ್ಬೇಕು ಕಣ್ರಂಗಜ್ಜ. ನೀನ್ ನೋಡಿದ್ರೆ ನೀನು ತಿಂಡಿ ತಗೊಂಬರದಲ್ಲ, ನೀನು ಮಂತ ಹೋಗನ್ ಬಾರ್ಲ ಪಾಪ ತಿಂಡಿ ತಿನ್ಕೊಂಬರೋಣ ಅಂತ ಹೇಳ್ತಿದ್ಯಾ. ಈಗ ತಿರ್ಗಾ ನಾನು ಕಾಯಿ ಕಿತ್ತು ಮಂತ ಬಂದು ತಿರ್ಗಾ ಬಂದ್ಬಿಟ್ಟು ಕಾಯಿ ಕಿತ್ತು ಹೋಗೋಷ್ಟರಲ್ಲಿ ಅದೆಷ್ಟೊತ್ತಾಗುತ್ತೆ, ಬರೋದಕ್ಕೂ ಹೋಗೋದಕ್ಕೆ ಟೈಮ್ ಆಗೋಗ್ಬಿಡುತ್ತೆ. ನೀನು ಇಲ್ಲೇ ತಗೊಂಬಂದಿದ್ರೆ ಸರಿ ಆಗ್ಬಿಡೋದಪ್ಪ ಅತ್ಲಾಗ ನನಗೆ ತಿಂಡಿನ. ಹ್ಞೂ ಅಲ್ಕಳ ಪಾಪ ನಿಂಗಣ್ಣ, ನಮ್ಗೇನ್ಲ ಗೊತ್ತು? ನೀನು ತಿರ್ಗಾ ಮಧ್ಯಾಹ್ನದ ಮೇಲೆ ಗೌಡ್ರು ಇದಕ್ಕೆಲ್ಲ ತೋಟಕ್ಕೆಲ್ಲ ತೆಂಗಿನಕಾಯಿ ಕೀಳಕ್ಕೆ ಕೆಲ್ಸಕ್ಕೆ ಹೋಗ್ತೀಯ ಅಂತ ನನಗ್ ಗೊತ್ತಿರ್ಲಿಲ್ಲ ಕಣ್ಲ ಪಾಪ ಲೈ. ಇನ್ನೇನು ಮಾಮೂಲಿ, ಇನ್ನೇನು ಪುರ್ಸೊತ್ತಾಗಿ ಇದ್ವಲ್ಲಪ್ಪ ಮಂತವ. ಇನ್ನೇನು ನಾವು ಇದ್ವಲ್ಲ, ಇನ್ನೇನು ನೀನು ಇರ್ತೀಯ, ಇನ್ನೇನು ಪುರ್ಸೊತ್ತಾಗಿ. ಇನ್ನೇನು 12 ಗಂಟೆ ಮೇಲೆ ನಮ್ದೆಲ್ಲ ತೆಂಗಿನಕಾಯಿ ಎಲ್ಲ ಕಿತ್ತಾದ್ಮೇಲೆ ಇನ್ನೇನು ಪುರ್ಸೊತ್ತಾಗಿ ಇರ್ತೀಯ ಆರಾಮಾಗಿ. ಇನ್ನೇನು ಕತ್ಲಾಗಿ ಮಂತ ಬಂದು ತಿಂಡಿ ಮಾಡ್ಕೊಂಡು ಆರಾಮಾಗಿ ಹೋಗ್ಲಿ ಅನ್ಕೊಂಡು ನಾವು ಹಿಂಗ್ ಮಾಡಿವು. ನಿಮ್ಮ ಅಜ್ಜಿನೇ ಹೇಳ್ ಕಳಿಸ್ತು ಕಳ್ಳಿ, ಮಂತ ಬರ್ಲಿ ತಿಂಡಿ ಮಾಡ್ಕೊಂಡು ಹೋಗ್ಲಿ ಅಂತ. ಏನ್ ಮಾಡೋಣ ಈಗಳಲ್ಲೇ ಪಾಪ, ಕೆಲಸ ಮಾಡೋದು ಇದ್ದಿದ್ದೆ ಕಣ್ ಬಾರ. ನೀನ್ ಯಾಕೆ ತಲೆ ಕೆಡ್ಸ್ಕೊಂಡ್ತೀಯ ನೀನು? ಇಲ್ಲಾಂದ್ರೆ ನಾ ಇವತ್ತು ಮಧ್ಯಾಹ್ನದ ಮೇಲಿಂದ ಪುರ್ಸೊತ್ ತಗೊಂಡು ಆರಾಮಾಗಿದ್ದು ಮಂತವ ನಾಳೆ ಹೋಗುವಂತೆ ಬಾ ಗೌಡ್ರು ತೋಟಕ್ಕೆ ತೆಂಗಿನಕಾಯಿ ಕೀಳೋದಕ್ಕೆ. ಏನ್ ಅಂತ ಅರ್ಜೆಂಟೇನಿಲ್ಲ. ಗೌಡ್ರಿನ್ನು ನೆನ್ನೆ ಸಾಯಂಕಾಲ ಬಂದಿರೋದು, ಹೇಳ್ತೀನಿ ಬಾ ನಾನು, ನೀನೇನ್ ತಲೆ ಕೆಡಿಸ್ಕೋಬೇಡ. ಇಲ್ಕೊಂಡು ಸುಮ್ಕಿರಂಗಜ್ಜು, ನಿನಗೆ ಗೊತ್ತಾಗಲ್ಲೋ. ಗೌಡ್ರು ಬೈತಾರೆ, ಬೇಜಾರು ಮಾಡ್ಕೊಳ್ತಾರೆ. ಅಲ್ಲ 15 ದಿವಸದಿಂದ ಕಣಜ ಹೇಳ್ತಿರೋದು. ನಾನಿನ್ನು ರಂಗಜ್ಜಾರ್ ತೋಟಕ್ಕೆ ತೆಂಗಿನಕಾಯಿ ಎಲ್ಲ ಕೀಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿಲ್ಲ ಗೌಡ್ರಿಗೆ. ಹೇಳಿದಿದ್ರೆ ಏನನ್ನೋರು ಗೊತ್ತಾ, ನೀನು ಬೇರೆಯವ್ರದಕ್ಕೆಲ್ಲ ಹೋಗ್ತೀಯಲ್ಲ ಪಾಪ. ನಾನಲ್ಲೇ 15 ದಿವಸದಿಂದ ಹೇಳ್ತಿದ್ದೀನಿ, ನಮ್ದಕ್ಕೆ ಬಂದಿಲ್ವಲ್ಲ ಪಾಪ ನೀನಂತ ಬೇಜಾರು ಮಾಡ್ಕೊಳ್ತಾರೆ. ಅದಕ್ಕೆ ಹೇಳಿಲ್ಲ. ನೀವು ಹೇಳಕ್ ಹೋಗ್ಬೇಡ್ರಿ, ಸುಮ್ಕಿರ್ರಿ ಸರಿನಾ? ಏನು ಆಗಲ್ ಕಣ್ ಬಾರೋ. ಗೌಡ್ರಿಗೆ ಏನು ಗೊತ್ತು? ಅಕಸ್ಮಾತ್ ಗೊತ್ತಾದ್ರು ಇನ್ನೇನು ಹೇಳ್ತೀನಿ ಬಾ. ಅಲ್ಲ ಕಣ್ರಿ ಗೌಡ್ರ, ನೀವು ನೆಂಟ್ರ ಮನೆಗೆ ಹೋಗಿದ್ರಲ್ಲ, ಅದಕ್ಕೆ ಬೇರೆಯವ್ರದಕ್ಕೆ ನಮ್ದಕ್ಕೆಲ್ಲ ಬಂದಿದ್ದ ಕಾಯಿ ಕೀಳೋದಕ್ಕೆ
ಇನ್ನೇನು ಬರ್ತಾ ಅನ್ಕೊಂಡ್ ನಡ್ರಿ ನೀವು ಅದೇ ಯಾಕೆ ಹಿಂಗೆ ಆಡ್ತೀರಾ ಅಂತ ನಾನು ಹೇಳ್ತೀನಿ ಕಣ್ ಬಾ. ಅದು ಮಾತ್ರ ನಿಜಾನೇ ಪಾಪ ಗೌಡ್ರು ಯಾವತ್ತೇನು ಹಂಗೆ ನೀ ಮಾತಾಡಲ್ಲ ಪಾಪ ಅವರು. ನಾನು ಸಾಮಾನ್ಯಕ್ಕಿನ್ನೇನು ನಿಮ್ಮ ಜೊತೆನೆ ಗೌಡ್ರು ಬಂದಿರ್ಬೇಕು ತೋಟಕ್ಕೆ ಅಂದ್ಕೊಂಡೆ. ಹಂಗ ನಿಮ್ಮ ಜೊತೆನೂ ಬಂದಿಲ್ಲ. ನೆನ್ನೆ ಸಾಯಂಕಾಲ ಏನೋ ಬಂದಾರಂತೆ. ನೆನ್ನೆ ಬಂದಾಗ್ಲಿ ನಾನು ಅಲ್ಲಿ ನೆಂಟ್ರ ಮನೆಯಿಂದಾನೆ ಅಲ್ಲಿಂದಾನೆ ಫೋನ್ ಮಾಡಿತ್ತು, ನಾನು ಬರ್ತಿದ್ದೀನಿ ಕಣ್ ಪಾಪ ನಾಳೆ ತೆಂಗಿನಕಾಯಿ ಕೀಳೋದಕ್ಕೆ ಬಾರ್ಲಾ ಪಾಪ ಅಂತ. ನಾನು ನಿಮ್ದಕ್ಕೆ ಬೇರೆ ಒಪ್ಕೊಂಡಿದ್ನಲ್ಲ, ಅದಕ್ಕೆ ನಾಡ್ದಿಂದ ಬರ್ತೀನಿಲ್ಲ ನಾಳೆ ಮಧ್ಯದಿಂದ ಬರ್ತೀನಿ ಕಣ್ರಿ ಗೌಡ್ರೆ ಅಂತ ಹೇಳಿದ್ದೆ. ಹ್ಞೂ ಸರಿ ಕಣ, ಆಯ್ತು ನಡಿಯಜ್ಜ. ಇನ್ನೊಂದು 2 ತೆಂಗಿನ ಮರ ಐತೆ ಅತ್ಲಾಗಿ, ಎಲ್ಲ ಕಿತ್ಬಿಟ್ಟು ಅತ್ಲಾಗಿ ಅಲ್ಲೇ ಮಂತವಲ್ಲೇ ಹೋಗ್ಬಿಟ್ಟು ತಿಂಡಿ ಮಾಡ್ಕೊಂಬರೋ. ಇನ್ನೇನು